ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 1ರಲ್ಲಿ ಕನ್ನಡ ವಿಷಯ ಯಾರು ಫೇಲ್ ಆಗಿದ್ದಾರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ 80ಕ್ಕೆ 80 ಗಳಿಸುವಂತಹ ಒಂದು ವಿಧಾನವನ್ನ, ಒಂದು ಸುಲಭ ಟೆಕ್ನಿಕ್ ಅನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾನು ಒಂದು ವಿಡಿಯೋ ಸಜೆಷನ್ ಮಾಡ್ತಾ ಇದ್ದೇನೆ. ನಾನು ಆಲ್ರೆಡಿ ಈಗ MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ, 2 ಅಂಕದ ಪ್ರಶ್ನೆಗಳು, ಸಂದರ್ಭ ಪ್ರಶ್ನೆ, 4 ಅಂಕದ ಪ್ರಶ್ನೆ, ವ್ಯಾಕರಣದಲ್ಲಿ ಸಂಪೂರ್ಣವಾಗಿ ಪತ್ರಲೇಖನ, ನುಡಿಗಟ್ಟು, ವಾಕ್ಯ ರಚನೆ ಪ್ರತಿಯೊಂದನ್ನ ಹೇಳಿದೀನಿ. ಆ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ 80 ಔಟ್ ಆಫ್ 80 ಕ್ವಶನ್ಸ್ ಅಂಡ್ ಆನ್ಸರ್ಸ್ ಅಲ್ಲೇ ಇದೆ. ಹೊಂದಿಸಿ ಬರೀರಿ, ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ, ಎಲ್ಲವನ್ನ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಕೊಟ್ಟಿದ್ದೀನಿ. MCQ ಕ್ವಶನ್ ಅಂಡ್ ಆನ್ಸರ್ ಕೊಟ್ಟಿದ್ದೀನಿ. ಇಂಪಾರ್ಟೆಂಟ್, ಬಹು ನಿರೀಕ್ಷಿತ ಅವೇ ಬರ್ತಕ್ಕಂಥದ್ದು. ಈ 2ನೇ ವಾರ್ಷಿಕ ಪರೀಕ್ಷೆ ಏನು 25ನೇ ತಾರೀಕು ಕನ್ನಡ ಎಕ್ಸಾಮ್ ಇದೆಯಲ್ಲ, ಈ ಒಂದು ನಾನು ಹೇಳ್ತಕ್ಕಂತ ಒಂದು ವಿಡಿಯೋ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಾನೆ. ಅದು ಒಂದು ವಿಡಿಯೋ ನೋಡ್ಕೊಂಡು ಹೋಗಿ. ಅದ್ರ ಎಲ್ಲಾ PDF ಅನ್ನ ಮೊದಲು ವಿಡಿಯೋ ಯಾಕೆ ನೋಡ್ಬೇಕಂತಂದ್ರೆ ಪೂರ್ತಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಆನ್ಸರ್ ಮಾಡಬೇಕು. ನಿಮ್ಗೆ ಅದೊಂಥರ ನೆನ್ಪುಳಿಯುತ್ತೆ. ಅದಾದ ನಂತರ ನಾನು ಲಿಂಕ್ ಅಲ್ಲಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅಲ್ಲಿ ಒಂದು PDF ಕೊಟ್ಟಿದ್ದೀನಿ. ಆ ಒಂದು PDF ಅನ್ನ ತಗೊಂಡು ಹೋಗಿ ಓದಿ, ಲಿಟ್ರಲಿ ನಿಮ್ಗೆ ಅದು ಸಹಾಯ ಆಗುತ್ತೆ. ಇಷ್ಟು ಮಾಡಿದ್ರೆ ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಒಂದ್ 2-3 ಮಾರ್ಕ್ಸ್ ಅಲ್ಲಿ ನೀವು ಕನ್ನಡ ಸಬ್ಜೆಕ್ಟ್ ಇಂದ ಹಿಂದುಳಿದಿರ್ತೀರಾ. ಎಲ್ಲಾ ಸಬ್ಜೆಕ್ಟ್ ಪಾಸ್ ಆಗಿರುತ್ತೆ, ಎಲ್ಲಾ ಸಬ್ಜೆಕ್ಟ್ ಸ್ಕೋರ್ ಆಗಿರುತ್ತೆ. ಡೋಂಟ್ ವರಿ ಅಬೌಟ್ ದಟ್. ಯಾರು ಇಂಗ್ಲಿಷ್ ಮೀಡಿಯಂ, ಎಸ್ಪೆಷಲಿ ಇಂಗ್ಲಿಷ್ ಮೀಡಿಯಂ ಇರ್ತೀರಾ, ಅವರು ಸ್ವಲ್ಪ ಆಬ್ವಿಯಸ್ಲಿ ಕನ್ನಡ ಕಷ್ಟ ಆಗುತ್ತೆ. ಡೋಂಟ್ ವರಿ, ನಾನು ಕೊಟ್ಟಿರ್ತಕ್ಕಂಥ PDF, ನಾನು ಹೇಳಿರ್ತಕ್ಕಂಥ ಕ್ಲಾಸ್ ಇಷ್ಟನ್ನ ಮಾಡಿದ್ರೆ 25ನೇ ತಾರೀಕು ದ್ವಿತೀಯ PUC ಕನ್ನಡ ವಾರ್ಷಿಕ ಪರೀಕ್ಷೆ 2ರಲ್ಲಿ ನೀವು ಪಾಸ್ ಆಗಲು ನಿಮ್ಮನ್ನ ಯಾರು ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟನ್ನ ಮಾಡಿ. ನಾನು ರಾಹುಲ್ ಬಿಡ್ನಾಳ್, ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.